ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದ ಬೃಹತ್ ಗಾತ್ರದ ಹೆಬ್ಬಾವನ್ನು ಕಂಡು ಆತಂಕದಿಂದ ನೋಡುತ್ತಿರುವ ಸ್ಥಳೀಯರು ಈ ದೃಶ್ಯ ಕಣ್ಮಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಬಳಿ ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿತ್ತು. ಹಾವಿನ ಗಾತ್ರ ಕಂಡು ಸ್ಥಳೀಯರು ಕೆಲ ಕಾಲ ಆತಂಕಕ್ಕೀಡಾಗಿದ್ರು. ಸ್ಥಳೀಯರಿಂದ ಮಾಹಿತಿ ಬರುತ್ತಿದ್ದಂತೆ ಅಲರ್ಟ್ ಆದ ಅರಣ್ಯ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಸಿಬ್ಬಂದಿಯೊಂದಿಗೆ ಉರಗ ತಜ್ಞರ ತಂಡವು ಸ್ಥಳಕ್ಕೆ ಆಗಮಿಸಿ ಹೆಬ್ಬಾವಿನ ಚಲನವಲನವನ್ನು ಗಮನಿಸಿಕೊಂಡು ಬಳಿಕ ಯಾವುದೇ ಅಪಾಯವಾಗದಂತೆ ಹಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿಯುವ ಕಾರ್ಯಾಚರಣೆ ನಡೆಸಿ ಹೆಬ್ಬಾವನ್ನು ಉರಗ ತಜ್ಞರು ಸುರಕ್ಷಿತವಾಗಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು. ಬಳಿಕ ಹೆಬ್ಬಾವನ್ನು ಜನವಸತಿ ಪ್ರದೇಶದಿಂದ ದೂರವಿರುವ ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ರವಾನಿಸಲಾಯಿತು. ಹಾವು ಕಂಡಾಗ ಭಯಪಡುವುದು ಸಹಜ, ಆದರೆ ಅದನ್ನು ಹಿಡಿಯಲು ಅಥವಾ ಓಡಿಸಲು ಮುಂದಾಗುವುದು ಅಪಾಯಕ್ಕೆ ಆಹ್ವಾನ ನೀಡಿದಂತಾಗಬಹುದು. ಹಾವು ಕಾಣಿಸಿಕೊಂಡಾಗ ಸುರಕ್ಷಿತ ಅಂತರ ಕಾಯ್ದುಕೊಂಡು ತಕ್ಷಣ ಅರಣ್ಯ ಇಲಾಖೆ ಅಥವಾ ಉರಗ ತಜ್ಞರಿಗೆ ಮಾಹಿತಿ ನೀಡುವುದು ಸೂಕ್ತ ಎಂದು ತಿಳಿಸಿದರು. ಮುಂಚೆನೆ ಬಂದು ಅವರು ಫೋನ್ ಮಾಡಿ ಈ ಥರ ಇದೆ ಅಂತ ಹೇಳಿದ್ರು. ಅವರು ಜನಗಳಿಗಿಂತ ದೂರ ಇದ್ದು ಹಾವುಗಳು ನೋಡ್ಕೊತಾ ಇದ್ರು. ಇದು ನಂದಿ ಹಿಲ್ಸ್ ಹತ್ರ ಇರೋದು, ಬೆಟ್ಟಗಳ ತಪ್ಪಲಾದ್ರಿಂದ ಇಲ್ಲಿ ಹಾವುಗಳು ಬರೋದು ಸಹಜ. ಯಾಕಂದರೆ ಇದೆಲ್ಲ ತಪ್ಪಲಲ್ಲಿರೋದು, ಒಂದು ಅಡಿ ಜಾಗ ಇಲ್ಲ ಬೆಟ್ಟಕ್ಕೂ ಇದಕ್ಕೂ ಜಾಗ ಇರೋ ಹಾಸ್ಟೆಲ್ಗೂ. ಇದೇನಾದರೆ ಗೋರ್ಮೆಂಟ್ ಅವ್ರದ್ದು ತಪ್ಪಿದೆ. ಜಾಗಗಳಿಲ್ಲ ಅಂದ್ಬಿಟ್ಟು ಹಾಸ್ಟೆಲ್ಗಳೆಲ್ಲ ಬೆಟ್ಟಗಳ ತಪ್ಪಲಲ್ಲಿ ನೀವು ಅವ್ರು ಕಟ್ಟಿಬಿಟ್ರೆ ಅಲ್ಲಿ ವಾಸ ಮಾಡೋ ಪ್ರಾಣಿ ಎಲ್ಲೋ ವಾಸ ಮಾಡುತ್ತೆ. ಅದರಿಂದ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಹೆಬ್ಬಾವು ಬರೋದ್ರಿಂದ ಯಾರಿಗೂ ಅಷ್ಟು ಭಯ ಬೀಳೋಂಥ ಕೆಲಸ ಏನಿಲ್ಲ. ಆದರೆ ಹಾವು ನೋಡಿದಾಗ ಎಲ್ಲರಿಗೂ ಭಯ ಆಗುತ್ತೆ. ಯಾಕಂದರೆ ಅದು ಹೆಚ್ಚು ಕಮ್ಮಿ ದೊಡ್ಡ ಹೆಬ್ಬಾವೇ, ಕುರಿಗಳೆಲ್ಲ ನುಂಗುವಂಥದ್ದು. ಅದು ನೋಡಿ ಭಯಭೀತರಾಗಿದ್ದರು. ಆನಂದ್ ಸರ್ ಅವ್ರು ಫೋನ್ ಮಾಡಿದ್ರು, ಆಮೇಲೆ ಮಾರಪ್ಪ ಸಾಹೇಬ್ರು ಫೋನ್ ಮಾಡಿದ್ದಕ್ಕೆ 10 ಅಡಿ ಇದೆ, 10 ಅಡಿ ಉದ್ದ ಇದೆ. ಇದು ವಿಷ ಇಲ್ದಿರೋ ಹಾವು, ಇದು ಹೆಬ್ಬಾವು ಅಂದ್ಬಿಟ್ಟು ಇದನ್ನು ಉಸಿರುಗಟ್ಟಿಸಿ ಆ ಪ್ರಾಣಿಗಳನ್ನ ಸುತ್ತಾಕೊಂಡು ಉಸಿರುಗಟ್ಟಿಸಿ ಆಮೇಲೆ ನುಂಗುವಂಥದ್ದು. ಆದ್ದರಿಂದ ಅದನ್ನು ಬಂದು ಈಗ ರಕ್ಷಣೆ ಮಾಡಿದ್ದೀವಿ. ಈಗ ಅದು ಸೂಕ್ತವಾದ ಸ್ಥಳದಲ್ಲಿ ಬಿಟ್ಬಿಟ್ಟು ಬರ್ತೀವಿ. ಮೋಹನ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.